ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತೆ ಗೆಸ್ಟ್ ಡಿಗ್ನಿಟರೀಸ್ಗೆ ಮತ್ತೆ ವೇದಿಕೆ ಮೇಲೆ ಕೂತಿರೋದು ಪ್ರತಿಯೊಬ್ಬರು ಡಿಗ್ನಿಟರಿಗೆ ನನ್ನ ನಮಸ್ಕಾರ ಹೇಳ್ತಾ ಇವತ್ತಿನ ತುಂಬಾ ಶುಭ ಒಕೇಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ನನ್ನಿಂದ ಸ್ಟಾರ್ಟ್ ಆಗ್ತಿದೆ. ಆಕ್ಚುಲಿ ನೀವು ಹೇಳಿದ್ದು ಕರೆಕ್ಟ್. ಐ ಥಿಂಕ್ ಬಹುಶಃ ನಾನು ಬಿಟ್ರೆ ಐ ಥಿಂಕ್ ಸುರೇಶ್ ಅವರು ಮತ್ತೆ ನಮ್ಮ DOP ಐ ಥಿಂಕ್ ತುಂಬಾ ಎಲ್ಲರೂ ಮಾತಾಡ್ತಾರೆ, ಸ್ವಲ್ಪ ಸ್ವಲ್ಪ ಕನ್ನಡ ಎಲ್ಲರೂ ಮಾತಾಡ್ತಾರೆ. ಅಂಡ್ ಐ ಥಿಂಕ್ ಮಾತಾಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಒಂದು ಭಾಷೆ ಮಾತಾಡ್ಬೇಕಾದ್ರೆ ಒಂದು ಶ್ರಮ ಇದ್ರೆ ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ಎಸ್, ಇಮೇಲ್. This is a beautifully written, directed, made film in Tamil, and ನಾವು ಈ ಸಿನಿಮಾನ ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ ದಟ್ ನಾನು ಈ ತರ ಒಂದು ಅಮೇಝಿಂಗ್ ಆಗಿರೋದು ಒಂದು ಸ್ಟೋರಿ ಲೀಡ್ ಆಗಿ ಭಾಗವಹಿಸಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ನನಗೆ. ಬಿಕಾಸ್ ಈ ಕತೆ ಕೇಳಿದ ತಕ್ಷಣನೇ ನನ್ಗೆ ಎಕ್ಸೈಟಿಂಗ್ ಏನಾಯ್ತು ಅಂದ್ರೆ ಒಬ್ಬ ಆಕ್ಟರ್ ಆಗಿ ನಮ್ಗೆ ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸ್ ಮತ್ತೆ ಈ ಕಥೆನ ಮಾಡ್ಬೇಕಾದ್ರೆ ಕೇಳಬೇಕಾದ್ರೆ ಯಾವತ್ತು ಒಬ್ಬ ಆಕ್ಟರ್ ಆಗಿ ಎಕ್ಸೈಟಿಂಗ್ ಏನಾಗುತ್ತೆ ಅಂದ್ರೆ ಒಂದು ಕತೆ ನಮ್ಗೆ ಎಕ್ಸೈಟ್ ಆಗ್ಬೇಕು ಒಬ್ಬ ಆಕ್ಟರ್ ಆಗಿ. ಸೊ ದ ಫಸ್ಟ್ ಥಿಂಗ್ ದಟ್ ಐ ರಿಯಲಿ ಲವ್ಡ್ ಅಬೌಟ್ ಇಮೇಲ್ ವಾಸ್ ದಟ್ ಒಂದು ಬೇರೆ ತರ ಮಾಡಿರೋದು, ಬೇರೆ ತರ ಯೋಚನೆ ಆಗಿರೋದು ಅಂತ ಒಂದು ಕತೆ. ಅಂಡ್ ಐ ಥಿಂಕ್ ಒಬ್ಬ ಆಕ್ಟರ್ಗೆ ಒಂದು ಬೇರೆ ರೀತಿಯಾದ ಕತೆ ಕೇಳಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಸೊ ದಟ್ ಬಿಕಾಸ್ ಯು ಗೆಟ್ ಸಮಥಿಂಗ್ ಡಿಫ್ರೆಂಟ್ ಟು ಪರ್ಫಾರ್ಮ್ ಅಂತ ಯಾವತ್ತು. ಸೊ ಐ ಥಿಂಕ್ ನೀವು ಟ್ರೇಲರ್ ಮತ್ತೆ ರಶಸ್ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ದಟ್ ದಿಸ್ ಫಿಲ್ಮ್ ಇಸ್ ಪರ್ಟೈನಿಂಗ್ ಟು ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ and a very serious issue that is going on right now in the market or in the generation of today ಅಂತ. ನಮ್ಮ ಫೋನ್ಸ್ ಅಲ್ಲಿ ನಮ್ಗೆ ನಾವೇನ್ ಜನರೇಷನ್ ಅಲ್ಲಿ ಇದೀವಿ ಸಖತ್ ಅಡಿಕ್ಷನ್ ಹೇಳ್ಬೋದು, ಇಲ್ಲ ಅಂದ್ರೆ ನಮ್ಗೆ ನಮ್ ಫೋನ್ಸ್ ಕಂಡ್ರೆ ತುಂಬಾನೇ ಇಷ್ಟ. ಅಂಡ್ ನಮ್ಗೆ ಪರ್ಸನಲ್ ಕಾನ್ವರ್ಸೇಷನ್ಸ್ ಗಿಂತ ಇವಾಗೆಲ್ಲ ಫೋನ್ಸ್ ಯೂಸ್ ಮಾಡೋದು ಅಥವಾ ಕಮ್ಯುನಿಕೇಟ್ ಥ್ರೂ ಫೋನ್ ತುಂಬಾ ಈಸಿ ಆಗ್ಬಿಟ್ಟಿದೆ ನಮ್ಗೆ. ಅಂಡ್ ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಫೋನ್ ಇಸ್ ಬಿಕಮ್ ಅವರ್ ನ್ಯೂ ಬೆಸ್ಟ್ ಫ್ರೆಂಡ್. ಅಂಡ್ ಅದರಲ್ಲೇ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಆ ಒಂದು ಡಿಕ್ಷನರಿ ಸಾಕಷ್ಟು ಗೇಮ್ಸ್ ಇದೆ. For example, a lot of new gen people play this game called the PUBG, or there could be other very very different kinds of online games that a lot of younger people are addicted to and love playing. So adana ಒಂದು lead ತಗೊಂಡು ಅದನ್ನ ಒಂದು ಥ್ರೆಡ್ ತಗೊಂಡು ನಮ್ಮ ರಜನ್ ಅವರು ಈ ತರ ಒಂದು ಡಿಫ್ರೆಂಟ್ ಆಗಿರೋದು, ಅದ್ಭುತವಾಗಿರೋದು ಒಂದು ಕಥೆ ಮಾಡ್ಬೇಕು, ಈ ತರ ಒಂದು ಸೋಷಿಯಲ್ ಮೆಸೇಜ್ ಕನ್ವೆ ಮಾಡ್ಬೇಕು, ಈ ತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಚೆ ತರಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ I think that is really important, that how you portray a message like this in a film like this becomes extremely important. And ಆ ಒಂದು ಸ್ಕ್ರೀನ್ ಪ್ಲೇ ಮೂಲಕ, ಕತೆ ಮೂಲಕ ಆ ಒಂದು ಹೇಳೋ ಪ್ರಯತ್ನ ಪಟ್ಟಿದ್ವಿ ನಾವೆಲ್ಲರೂ ಈ ಸಿನಿಮಾದಲ್ಲಿ. ಅಂಡ್ ಐ ಹೋಪ್ ದಟ್ ಈ ಒಂದು ಶ್ರಮ ಮತ್ತೆ ಈ ಒಂದು ಎಫರ್ಟ್ ಎಲ್ರಿಗೂ ರೀಚ್ ಆಗುತ್ತೆ, ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅಫ್ ಕೋರ್ಸ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಸಾಂಗ್ಸ್ ಇದೆ, ಆಕ್ಷನ್ ಇಸ್ ಫಿನಾಮಿನಲ್ ಇನ್ ದ ಫಿಲ್ಮ್, ಲೊಕೇಶನ್ಸ್ ಆರ್ ಗ್ರೇಟ್, the dialogue, the screenplay, direction and production is fantastic. But I think ಅದಕ್ಕಿಂತ ಅದ್ರ ಮೇಲೆ ಅದನ್ನ ಮೀರಿ ನಾವು ಏನ್ ಪ್ರಯತ್ನ ಪಡ್ತಾ ಇದೀವಿ ಒಂದು ಪಾಯಿಂಟ್ ಕನ್ವೆ ಮಾಡ್ಬೇಕು ಅಂತ. ಆ ಒಂದು ಪಾಯಿಂಟ್ ಈ ಸಿನಿಮಾ ಮೂಲಕ ಐ ಥಿಂಕ್ ಇಸ್ ಗೋಯಿಂಗ್ ಟು ಬಿ we'll be able to convey to the audiences. And I think films have become such an important point. ಯಾಕಂದ್ರೆ ಒಂದು ಸಿನಿಮಾ ಮೂಲಕ ನೀವು ಸಾಕಷ್ಟು ಥಿಂಗ್ಸ್ ತುಂಬಾ ಈಸಿ ಆಗಿ ತುಂಬಾ ಜನರಿಕ್ ಆಗಿ ತೋರಿಸಬಹುದು ಜನಕ್ಕೆ. And it doesn't even take too much of an effort for us to do that. And ಅದಕ್ಕೆ ನಾವು ಸೈಮಲ್ಟೇನಿಯಸ್ ಆಗಿ ತಮಿಳುನಾಡು ಮತ್ತೆ ಕರ್ನಾಟಕ ರಿಲೀಸ್ ಮಾಡ್ತಾ ಇರೋದು. And of course technicians ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅಶೋಕ್ ಅವರು he is doing extremely well in Tamil Nadu and he is now doing Kannada through this film. So I wish him all the best. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. And ನಮ್ಮ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ರಜನ್ ಅವ್ರ ಬಗ್ಗೆ ಹೇಳ್ಬೇಕು. ಡೈರೆಕ್ಷನ್ ಅಲ್ಲಿ ಅವ್ರ ಫಸ್ಟ್ ಸಿನಿಮಾ, ಬಟ್ ಪ್ರೊಡಕ್ಷನ್ ಫೈನಾನ್ಸ್ ಅಲ್ಲಿ ತುಂಬಾ ಸಿನಿಮಾಗಳು ಆಲ್ರೆಡಿ ಮಾಡಿದ್ದಾರೆ.
ತುಂಬಾ ಖುಷಿ ಏನಾಗುತ್ತೆ ದಟ್ ಅವ್ರ ಪ್ಯಾಷನ್ ಮತ್ತೆ ಇಂಟ್ರೆಸ್ಟ್ ಇದೆಯಲ್ಲ ಸಿನಿಮಾ ಮಾಡ್ಬೇಕು ಅಂತ, ಅದು ಐ ಥಿಂಕ್ ಒಬ್ಬ ಫಿಲ್ಮ್ ಮೇಕರ್ ಅಲ್ಲಿ ಇರ್ಬೇಕು. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಅಂಡ್ ತುಂಬಾ ದೊಡ್ಡ ಮಟ್ಟಿಗೆ ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ತುಂಬಾ ಕಷ್ಟಪಟ್ಟು ಶ್ರಮಪಟ್ಟು ಈ ಇಡೀ ಟೀಮ್ ಕೂತಿರೋರು ಪ್ರತಿಯೊಬ್ಬರು ಪರ್ಸನ್, ಫ್ರಮ್ ಟೆಕ್ನಿಷಿಯನ್ಸ್ ಟು ಮ್ಯೂಸಿಕ್ ಟು ಡಿಸ್ಟ್ರಿಬ್ಯೂಟರ್ಸ್ ಟು ಮ್ಯೂಸಿಕ್ ಟು ಎವ್ರಿಬಡಿ, ಯಾರ್ಯಾರು ಬಂದಿರೋದು ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಅಂಡ್ ನಮ್ಗೆಲ್ಲರಿಗೂ ಗೊತ್ತಿದೆ ಸಿನಿಮಾ ಈ ಕಾಲದಲ್ಲಿ ಮಾಡೋದು ತುಂಬಾ ಈಸಿ, ರಿಲೀಸ್ ಮಾಡೋದು ತುಂಬಾನೇ ಕಷ್ಟ. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾಸ್ ಕಮ್. ಯಾಕಂದ್ರೆ ಒಂದು ಟೀಮ್ ಒಟ್ಟಿಗೆ ಜೊತೆಗೆ ಒಂದು ಶ್ರಮ ಪಟ್ರೆ, ಒಂದು ಕಷ್ಟಪಟ್ರೆ ಮಾತ್ರ ಒಂದು ಬೇರೆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಸಾಧ್ಯ ಅಂತ. ಸೊ ಇವಾಗ ಮೀಡಿಯಾವರಾಗಿ, ಫ್ಯಾನ್ಸ್ ಆಗಿ, ಆಡಿಯನ್ಸಸ್ ಆಗಿ ಈ ಸಿನಿಮಾನ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು. 9th February ಫಿಲ್ಮ್ ರಿಲೀಸ್ ಆಗ್ತಿದೆ, ವರ್ಲ್ಡ್ ವೈಡ್ ಫಿಲ್ಮ್ ರಿಲೀಸ್ ಆಗ್ತಿದೆ. ಅಂಡ್ ಐ ಥಿಂಕ್ ಆಲ್ ದ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್, ಥಿಯೇಟರ್ಸ್, ಡಿಸ್ಟ್ರಿಬ್ಯೂಷನ್, ಆರ್ ರೆಸ್ಪೆಕ್ಟೆಡ್ distributors and producers will talk about it. Of course, ಇನ್ನೊಬ್ಬ ಪರ್ಸನ್ ಸೆಲ್ವ ಬಗ್ಗೆ ಮಾತಾಡಬೇಕು. he is the DOP of the film. ಅದ್ಭುತವಾಗಿರೋದು ಸಿನಿಮಾ ಮಾಡಿದ್ದಾರೆ. ಐ ಥಿಂಕ್ ದ ಸಾಂಗ್ ಇಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್, ದ ಟ್ರೇಲರ್ ಇಸ್ ಲುಕಿಂಗ್ ರಿಯಲಿ ಗುಡ್. ಅವ್ರ ಟೀಮ್ ಜೊತೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ನೀವು ಸಿನಿಮಾದಲ್ಲಿ ನೋಡ್ಬೋದು, ಆಲ್ರೆಡಿ ರಶಸ್ ಅಲ್ಲಿ ನೋಡ್ಬೋದು. ಐ ಥಿಂಕ್ ಟೆಕ್ನಿಕಲಿ ದ ಟೀಮ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಎಡಿಟಿಂಗ್, ಆಕ್ಷನ್. And we have national and international action directors who have done the fight sequences in the film. Madhu Madidare one fight, Rohit Master has done, Fazil Khan has done the fights. ಅಂದ್ರೆ ಒಂದು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿರೋಂತ ಒಂದು ಫೈಟ್ ಮಾಸ್ಟರ್ ಕೂಡ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಫೈಟ್ ಮಾಡಿದ್ದಾರೆ, ಡಿಫ್ರೆಂಟ್ ಡ್ಯಾನಿ ಅವರು ಮಾಡಿದ್ದಾರೆ. So I think this cinema is a package on its own, and ನಾನು ಲೀಡ್ ಆಗಿ ನನಗೆ ಈ ತರ ಒಂದು ಡಿಫ್ರೆಂಟ್ ಆಗಿರೋದು ಸಿನಿಮಾ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ನೀವು ಯಾವತ್ತೂ ಇಷ್ಟು ವರ್ಷದಿಂದ ನನಗೆ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಾ, ಈ ಸಿನಿಮಾಗೂ ಅದೇ ರೀತಿ ನೀವು ಪ್ರೀತಿ ಪ್ರೋತ್ಸಾಹ ಬೇಕು. ಹೊಸ ತಂಡ ಇದ್ರು ನಮ್ಮ ಮುಖಂಡದಲ್ಲಿ ನಾವು ಯಾವತ್ತೂ ಹೊಸತನ ಎನ್ಕರೇಜ್ ಮಾಡ್ತೀವಿ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ ಸುರೇಶ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅವರು ಫೋನ್ ಮಾಡಿ ನನಗೆ ಫಸ್ಟ್ ಅದೇ ಹೇಳಿದ್ದು, ಸಿನಿಮಾ ತುಂಬಾ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ಐ ಸೆಡ್ ಸರ್, ನಾನು ಮಾಡಿದ್ದು ಸಿನಿಮಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆಮೇಲೆ ಆಲ್ ದ ಆಕ್ಟರ್ಸ್ ಯಾರು ಬಂದಿರೋರು ಎಲ್ಲರಿಗೂ ವೆಲ್ಕಮ್ ನಮ್ಮ ಇಂಡಸ್ಟ್ರಿಯಲ್ಲಿ. ಶಂಕರ್ ಅವ್ರಿಗೆ ವೆಲ್ಕಮ್. ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಸಿನಿಮಾ, ಅದ್ರದ್ದು ಮೊನ್ನೆ ಪೋಸ್ಟರ್ ಲಾಂಚ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಸೊ ದಯವಿಟ್ಟು ಹೊಸವ್ರನ್ನ, ಹೊಸ ಒಂದು ಎಫರ್ಟ್ಸ್ ನ ಪ್ಲೀಸ್ ಅಪ್ರಿಶಿಯೇಟ್ ಮಾಡಿ. ಅಂಡ್ ನೀವು ಅಪ್ರಿಶಿಯೇಟ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಇನ್ನೂ ಸಾಕಷ್ಟು ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಆಚೆ ಬಂದು ಸಿನಿಮಾಗಳು ಮಾಡ್ತಾರೆ. ನಾನಂತೂ ಯಾವತ್ತೂ ಅದೇ ಹೇಳ್ತೀನಿ, ದೊಡ್ಡವರು ಚಿಕ್ಕವರು ಯಾರು ಇಲ್ಲ, ಹೊಸವರು ಸೀನಿಯರ್ ಅವ್ರು ಯಾರು ಇಲ್ಲ, ಕ್ರಿಯೇಟಿವಿಟಿ ಇರಬೇಕು. And for me, that is the most important thing. So thank you. So thank you so much, Mattome. And you are always amazing. What do I say about you? Thank you so much for always giving me such an amazing introduction. Thank you so much. And ಎಲ್ಲರಿಗೂ ಒಳ್ಳೆಯದಾಗಿ. ಈ ಸಿನಿಮಾ ಆಗ್ತದೆ ನಮ್ಮೆಲ್ಲ ಕನ್ನಡ. Please ನೋಡಿ and ನಮಸ್ಕಾರ. Thank you.